ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಡೆಲ್ಲಿಗೆ ಬಂದ್ವಿ ಮಾರ್ನಿಂಗು ಅರೌಂಡ್ ಒಂದು 7 o'clock. ಅಲ್ಲಿಂದ ಸಿಟಿ ಬಸ್ಸೇ ಬರುತ್ತೆ ಹೋಗಲಿಕ್ಕೆ. ನೋಡಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಮತ್ತು ಏನಂದರೆ ನಮಗೆ ಮಹಿಳೆಯರಿಗೆ ಸೇಮು ನಮ್ಮ ಕರ್ನಾಟಕದಲ್ಲಿ ಹೇಗೆ ಫ್ರೀ ಅದೇ ರೀತಿ ಫ್ರೀ ಇದೆ. ನಾನು 5 ವರ್ಷದಿಂದಲೂ ಓಡಾಡ್ತಿದ್ದೆ, ಆವಾಗಲೇ ಫ್ರೀ ಇತ್ತು. ಈ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯ ಸರ್ಕಾರದಿಂದ ತಂದಿರೋದು. ಬಟ್ ನಿಮಗೆ ಇಲ್ಲಿ ಡೆಲ್ಲಿಲಿ ಅರವಿಂದ ಕೇಜ್ರಿವಾಲ್ ಇದ್ರಲ್ಲ, ಆವಾಗಲಿಂದನೂ ಸಹ ಫ್ರೀನೇ ಟಿಕೆಟ್. ನಾನು 5 ವರ್ಷದಿಂದಲೂ ಓಡಾಡಿದ್ದೀನಲ್ಲ, ಆವಾಗಲೂ ಸಹ ಫ್ರೀನೇ ಇದ್ದಿದ್ದು, ಇವಾಗಲೂ ಫ್ರೀನೇ ಇದ್ದಿದ್ದು. ಮತ್ತು ನಾವು ಕೈ ತೋರಿಸಿದ್ರೆ ಬಸ್ ನಿಲ್ಲಿಸೋರಪ್ಪ ಅವಾಗೆಲ್ಲ. ಇವಾಗೇನೋ ಅಂತ ಗೊತ್ತಿಲ್ಲ. ನಾವಲ್ಲಿ ಕೈ ತೋರಿಸಿದ್ರೆ ಮಹಿಳೆಯರು ಫ್ರೀ ಅಂತ ನಮ್ಮ ಕಡೆ ನಿಲ್ಲಿಸೋದೇ ಇಲ್ಲ. ಬಟ್ ಇಲ್ಲಿ ನಿಲ್ಲಿಸ್ತಿದ್ರು ನಾವು ಹೋದಾಗ. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಮಾರ್ನಿಂಗ್. ಮತ್ತು ರೋಡೆಲ್ಲ ಇನ್ನೂ ಖಾಲಿ. ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಾರೆ. 8 ಗಂಟೆ ಮೇಲೆ ಎಲ್ಲ ಡ್ಯೂಟಿಗೆ ಹೋಗಿ ಬರ್ತಾರೆ. ಡೆಲ್ಲಿಲಿ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಇವಾಗ ಟ್ರಾಫಿಕ್ಕು. ಇವಾಗ ಮಾರ್ನಿಂಗೆಲ್ಲ ಹಾಗಾಗಿ ಕಡಿಮೆ ಇದೆ. ನೋಡಿ ಇವಾಗ ಹೋಗ್ತಾ ಅಲ್ಲೇ ನನಗೆ ರೆಡ್ ಫೋರ್ಟ್ ಕಾಣುತ್ತೆ. ನೋಡಿ ರೋಡ್ ಕಾಣಿಸುತ್ತೆ. ಬಸ್ಸು ಸಹ ಖಾಲಿ ಇದೆ. ನಾವು ಇಲ್ಲಿ ಹೋಗಿ ನೆಕ್ಸ್ಟ್ ಒಂದು 2 days ಇದ್ದು ವಾಪಸ್ ಊರಿಗೆ ಹೋಗ್ತೀವಿ. ಅಂದರೆ ಇವಾಗ ಇವತ್ತಿನ ದಿನ ರೂಮ್ ಮಾಡಿ ನೋಡಿ ರೆಡ್ ಫೋರ್ಟ್ ಕಾಣಿಸ್ತಿದೆ ನೋಡಿ. ರೆಡ್ ಫೋರ್ಟ್ ಅಂತ ಕೆಂಪುಕೋಟೆ ಸರಿಯಾಗಿ ವೀವ್ ಆಗ್ತಾ ಇಲ್ಲ. ಅಂದರೆ ತುಂಬ ಮಂಜಿತ್ತಲ್ಲ, ಕೆಂಪುಕೋಟೆ ಗ್ಲಾಸಲ್ಲಿಂದ ತೆಗಿತಾ ಇರೋದು, ಕಿಟಕಿ ಓಪನ್ ಇಲ್ಲ. ಹಾಗಾಗಿ ಮಂಜು ಬೇರೆ ಇದೆ, ಕ್ಲೈಮೇಟು ಫುಲ್ ಕೋಲ್ಡ್ ಅಲ್ಲ ಇಲ್ಲಿ. ಹಾಗಾಗಿ ಜನವರಿಲಿ ಇದೇ ಥರ. ಡಿಸೆಂಬರ್, ಜನವರಿ, ನವಂಬರಿಂದನೂ ಸ್ಟಾರ್ಟ್ ಆಗುತ್ತೆ. ತುಂಬ ಚಳಿ ಫೆಬ್ರವರಿ ತನಕ ಇರುತ್ತೆ. ಆಮೇಲೆ ಮತ್ತೆ ಫುಲ್ಲು ಸೆಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಮತ್ತು ಸೆಕೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಸಿಕ್ಕಾಗುತ್ತೆ ಚಳಿ, ಸಿಕ್ಕಾಗುತ್ತೆ ಜಾಮಾ ಮಸ್ಜಿದ್ ಕ್ಲೈಮೇಟು. ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ತುಂಬ ಜನ ಬಂದರು. ಆಗಲೇ 1/2 hour ಆಯ್ತಲ್ಲ ಟ್ರಾವೆಲ್ ಮಾಡೋಕ್ಕೆ ಹಿಡಿದು. ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಜನ ಸ್ಟಾರ್ಟ್ ಆದರು ಇವಾಗೆಲ್ಲ ಡ್ಯೂಟಿಗೆ ಹೋಗೋರು, ಸ್ಟೂಡೆಂಟ್ಸ್ಗಳು, ಸ್ಕೂಲು ಕಾಲೇಜ್ಗೆಲ್ಲ ಹೋಗೋರು. ಬಸ್ಸು ಸೌಂಡೇ ಕೇಳಿಸ್ತಾ ಇರೋದು ಜಾಸ್ತಿ. ನೋಡಿ ಎಷ್ಟು ಎತ್ತರವಾದ ಬಿಲ್ಡಿಂಗ್ ಇದೆ ಅಂತ ತೋರಿಸ್ತೀನಿ. ಬ್ಯಾಂಗ್ಳೂರಲ್ಲೂ ಇದ್ದಾವೆ, ಬಟ್ ಇಲ್ಲಿ ಯಾವ ಬಿಲ್ಡಿಂಗ್ ನೇಮ್ ಅಂತ ಗೊತ್ತಿಲ್ಲ ನನಗೆ. ನೋಡಬೇಕು ನೋಡಿ ಎಷ್ಟು ಎತ್ತರ ಇದೆ ಬಿಲ್ಡಿಂಗ್. ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಎಷ್ಟು ಎತ್ತರ ಇದೆ ಬಿಲ್ಡಿಂಗ್. ಎಷ್ಟು ಎತ್ತರದಲ್ಲಿದೆ ಅಂತಂತೂ ಗೊತ್ತಿಲ್ಲ. ನೋಡಿ ಫ್ರೀ ಬಸ್ ಟಿಕೆಟ್ ಎಲ್ಲ, ಹುಡುಗರಿಗೆ ಮಾತ್ರ ಟಿಕೆಟ್. ಲಗೇಜ್ ಕ್ಯಾರಿ ಮಾಡಿಕೊಂಡು ಇವಾಗ ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ಆಟೋ ಮಾಡ್ಕೊಂಡು ಹೋದ್ವಿ ರೂಮಿಗೆ. ರೂಮಲ್ಲಿ ನಮಗೆ 2 ರೂಮ್ ಸಿಗಲಿಲ್ಲ, ಜಸ್ಟ್ ಸಿಂಗಲ್ ರೂಮ್ ಸಿಕ್ತು ಈ ಸಲ. ನನಗೆ ತುಂಬ ಇಷ್ಟ ಆಗಿದೆ. ನೋಡಿ ಇದು ನಾಯಿಗಳಿಗೆ ಚಳಿ ಅಂತ ಪಾಪ ಇದಕ್ಕೂ ನೋಡ್ಕೊಂಡು ಹೋಗಿದ್ದಾನೆ. ಅದೇ ಥರ ಬಟ್ಟೆ ಹಾಕಿದ್ದಾರೆ ಅದಕ್ಕೆಲ್ಲ. ನೋಡಿ ಎಷ್ಟು ಗಲೀಜಿದೆ ಅಂದರೆ ಅಬ್ಬಬ್ಬ, ಸಿಕ್ಕಾಬಿಟ್ಟೆ ಗಲೀಜಪ್ಪ. ಅಲ್ಲಲ್ಲೇ ರೋಡಲ್ಲೇ ಯಾರೋ ಊಟ ದಾನ ಮಾಡ್ತಾ ಇದ್ದಾರೆ. ಏನು ದಾನ ಮಾಡ್ತಿದ್ದಾರೆ, ಫಂಕ್ಷನ್ನು ಅಥವಾ ಏನು ಅಂತ ಗೊತ್ತಿಲ್ಲ. ನಾವು ಏನು ಮಾಡಿದ್ವಿ, ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಇವಾಗ ಮಾರ್ಕೆಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಅಂದರೆ ಅದೇ ರೆಡ್ ಫೋರ್ಟ್ ಇದೆಯಲ್ಲ, ಅದರ ಆಪೋಸಿಟೇ ಹೋಗ್ತಿದ್ದೀವಿ. ಇಲ್ಲಿ ಸಿಕ್ಕಾಬಿಟ್ಟು ಮಾರ್ಕೆಟ್ಗಳಿದ್ದಾವೆ. ಅದೇ ಚಾಂದನಿ ಚೌಕ್ ಇದೆ, ಚೋರ್ ಬಜಾರ್ ಅಂತೆ ಎಲ್ಲ ಸುಮಾರು ಇದೆ. ನಾವು ಯಾವುದಕ್ಕೆ ಬೇಕು ಅದಕ್ಕೆ ಹೋಗ್ಬೋದು. ನಾವು ಅದಕ್ಕೋಸ್ಕರ ಹೋದ್ವಿ. ನೆಕ್ಸ್ಟು ನೋಡಿ ಎಷ್ಟು ಎಲೆಕ್ಟ್ರಿಕ್ ಆಟೋ ಇದೆ ಅಂದರೆ ತೋರಿಸ್ತೀನಿ. ನೋಡಿ ಸಿಕ್ಕಾಬಟ್ಟೆ ಆಟೋಗಳಿದೆ. ಇದೇ ಥರ ಎಲೆಕ್ಟ್ರಿಕ್ ಗಾಡಿಗಳೇ ಇರೋದು. ಇವಾಗ ಮಾಮೂಲಿ ಆಟೋಗಳು ರೇರು, 100ಕ್ಕೆ 1 ಏನೋ ಸಿಗೋದು, ಆ ಥರ ಇದೆ. ಎಲ್ಲಿ ನೋಡಿದ್ರು ಆದ್ರೂ ಯಾವ ಆಟೋನೂ ಖಾಲಿ ಹೋಗ್ತಿಲ್ಲಪ್ಪ. ಸಿಕ್ಕಾಬಟ್ಟೆ ಜನ ಇದ್ದಾರೆ.
ನೋಡಿ, ಎಲ್ಲಿ ನೋಡಿದ್ರು ಬರೀ ಅದೇ ಥರ ಆಟೋ ಎಲೆಕ್ಟ್ರಿಕ್ ಗಾಡಿಗಳೇ ಇದ್ದಾವೆ. ಉದ್ದಕ್ಕೂ ತೋರಿಸ್ಕೊಂಡು ಹೋಗ್ತಿದ್ದು ನೋಡಿ, ಸಿಕ್ಕಾಬಿಟ್ಟೆ ಇದ್ದಾವೆ. ಇಷ್ಟು ಗಲಾಟೆ ಎಚ್ಚರಾಗಿಲ್ಲ. ಯಾವ ರೀತಿ ಎಲೆಕ್ಟ್ರಿಕ್ ಆಟೋಗಳನ್ನ ಆಲ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಪೂರ್ತಿ ಟಾಪ್ ಕ್ಲೋಸ್ ಮಾಡಿಸಿದ್ದಾರೆ, ಒಬ್ಬೊಬ್ಬರು ಅರ್ಧ ಆಫ್ ಮಾತ್ರ ಮಾಡಿಸಿದ್ದಾರೆ. ಈ ಮಾರ್ಕೆಟಲ್ಲಂತೂ ತುಂಬ ಸೌಂಡ್ ಇರುತ್ತೆ, ನಾವು ಏನು ಮಾತಾಡಿದ್ರು ಕೇಳಿಸೋದೇ ಇಲ್ಲ. ಅಲ್ಲಿ ಹೆಚ್ಚಾಗಿ ಇವಾಗ ಚಳಿಗಾಲ ಅಲ್ಲ, ವಿಂಟರ್ ಸೀಸನಲ್ಲಿ ಹೆಚ್ಚಾಗಿ ಏನು ಅಂದರೆ ಸ್ವೆಟರು, ಈ ಥರ ಜರ್ಕಿನ್ಗಳು ಮತ್ತು ಟೋಪಿ, ಸಾಕ್ಸು ಆ ಥರದ್ದು ಸಿಕ್ಕಾಬಟ್ಟೆ ಹೋಗ್ತಾ ಇರುತ್ತೆ. ನೋಡಿ, ಎಲ್ಲರೂ ಸಹ ಜರ್ಕಿನ್ ಹಾಕಿ ಟೋಪಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ತುಂಬ ಚಳಿ, ಈಗ ಬಿಸಿಲು ಬರ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಈಗ ಡೇ ಟೈಮ್ ಅಲ್ಲ, ಸ್ವಲ್ಪ ಬಿಸಿಲು ಬರುತ್ತೆ. ಇನ್ನು ಗಾಡಿಗಳು ಆಮೇಲೆ 5 ಗಂಟೆ ಆದರೆ ಕತ್ಲೆ ಹಾಕಿಬಿಡುತ್ತೆ. ನೋಡಿ, ಹಾಗೆ ವಿಡಿಯೋಗಳೆಲ್ಲ ತೋರಿಸ್ತೀನಿ. 5 ಗಂಟೆ ಆಗುತ್ತೆ, ಕತ್ಲೆನೇ ಹಾಕ್ಬಿಡುತ್ತೆ. ನಾವು ಹೋಗಿದ್ದು ಊಟ ಮಾಡಿ ರೆಸ್ಟ್ ಮಾಡಿ ಟಿಫನ್ ಮಾಡಿ ಎಲ್ಲ ಬಂದ್ವಿ. 1 ಗಂಟೆ 2 ಗಂಟೆ ಬಂದಿದ್ದು ರೂಮಿಗೆ ಹೋಗಿ ಬೆಳಗ್ಗೆ ರೆಸ್ಟ್ ಮಾಡಿ ಸ್ವಲ್ಪ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗೋಗಿದೆ ಮಧ್ಯಾಹ್ನನೇ. ಅದರಲ್ಲಿ ನನ್ನ ತಂಗಿ ಕೈ ಬೇರೆ ಈ ಥರ ಹಿಡ್ಕೊಂಡಿದ್ಲಲ್ಲ, ಆ ಕೈನ ಆ ಪಕ್ಕದ ಆಟೋದನ್ನು ಬೇರೆ ಪಟಕ್ಕಂತ ಟಚ್ ಮಾಡಿ ಅವ್ರ ಕೈ ತುಂಬ ಪೇಯ್ನ್ ಆಗೋಯಿತು, ಮುರಿದೋಗ್ಬೇಕಿತ್ತು. ಆದರೆ ದೇವ್ರ ದಯದಿಂದ ಸದ್ಯ ಏನೂ ಆಗಲಿಲ್ಲ ಅವಳಿಗೆ. ಅದೇ ನನಗೆ ಭಯ ಆಗಿದ್ದು, ಕೈ ಹೇಗೆ ಪಟ್ಟಂತು ಅಂದರೆ ಅದು ಬ್ಯಾಂಗಲ್ ಆಗಿದ್ದಂತೆ. ಬ್ಯಾಂಗಲ್ ಅವಳಿಗೆ ಬಳೆ ಟಚ್ ಆಗಿ ಆ ಥರ ಸೌಂಡ್ ಬಂತು ಅಂತ ನಾನೆಲ್ಲ ಅವ್ಳ ಕೈ ಮುಳ್ಳೇ ಮುರಿಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ತುಂಬ ಭಯ. ಆ ಥರ ಭಯ ಆಯಿತು ನನಗೆ. ಭಗವಂತ ಕಾಪಾಡ್ದ ಅಂತ ಅಂದ್ಕೊಂಡ್ವಿ. ಇವಾಗೇನಾದರೂ ಅವಳು ಕೈ ಮುರಿದಿದ್ದಿದ್ರೆ ನಾವು ಎಲ್ಲೂ ಹೋಗೋ ಆಗಿರಲಿಲ್ಲ, ಇನ್ನೂ ಯಾವ ಪ್ಲೇಸು ನೋಡೋ ಆಗಿರಲಿಲ್ಲ. ಮುಂದೆ ಲಾಸ್ಟ್ ಮನೆಗೆ ಬಂದು ನೋಡಿ, ಇಲ್ಲಿ ರೆಡ್ ಫೋರ್ಟ್ ಕಾಣ್ತಿದೆಯಲ್ಲ, ಈ ಕಡೆ ರೆಡ್ ಫೋರ್ಟ್ ನೋಡೇ ಅಂತೆ ಹೋಗ್ತಾ ಇದ್ದೀವಿ. ಇನ್ನೇನು ಬರೀ ಅಷ್ಟು ದೂರ ರೀಚ್ ಆಗೋದಕ್ಕೆ ಈ ಟ್ರಾಫಿಕ್ಕಲ್ಲಿ ಎಷ್ಟೊಂದು ಅರ್ಧ ಮುಕ್ಕಾಲು ಗಂಟೆ ಹೋದ್ವಿ. ಜಸ್ಟ್ ಒಂದು ಬಿಲೋ 10 ಕಿಲೋಮೀಟರ್ ಹೋಗೋದಕ್ಕೆ ಬಂತು. ನೋಡಿ, ಮಾರ್ಕೆಟು ಇವಾಗ ಎಷ್ಟು ಜನ ಇದ್ದಾರೆ ನೋಡಿ. ಸ್ಟಾರ್ಟಿಂಗಿಂದನೇ ಇಲ್ಲೇ ತಳ್ಳೋ ಗಾಡೀಲಿ ತಳ್ಕೊಂಡು ಬಂದಿರೋರೆಲ್ಲ ಇದ್ದಾರೆ ನೋಡಿ. ಈ ಥರ ಉದ್ದಕ್ಕೂ ಇದೇ ಥರ ಇದೆ, ಎಲ್ಲ ಗಾಡಿಗಳಲ್ಲಿ ಇದೇ ಥರ ಇಟ್ಕೊಂಡಿರ್ತಾರೆ ಥಿಂಗ್ಸ್ಗಳನ್ನ. ಸರ್ದಾರ್ ಬಜಾರ್, ಅಲ್ಲೂ ಸರ್ದಾರ್ ಬಜಾರ್ ಇತ್ತಲ್ಲ, ಬಂತು ನೋಡಿ ಮಾರ್ಕೆಟ್. ಚಂಡೀಗಢ ಇದು ಹೋಗ್ತೀವಿ. ಜನ ಅಲ್ಲಲ್ಲೇ ಮಲಗಿದ್ದಾರೆ ನೋಡಿ, ಅಷ್ಟ ರಶಲ್ಲೂ ಅಷ್ಟು ಗಲಾಟೆಲ್ಲೂ ಹೇಳ್ಕೊಂಡು ಮಲಗಿದ್ದಾರೆ, ಏನೋ ಗೊತ್ತಿಲ್ಲ. ಅಲ್ಲಲ್ಲೇ ಮಲಗಿದ್ದಾರೆ ಅಪ್ಪ ಜನ. ಅದೇಗ ಇವಾಗ ಬಂದ್ವಿ ಮಾರ್ಕೆಟಿಗೆ. ನಾನು ಹೇಳಿದ್ನಲ್ಲ, ಇವಾಗ ಉದ್ದಕ್ಕೂ ಇರೋದು ಏನಂದರೆ ಸಿಕ್ಕಾಬಟ್ಟೆ ಜರ್ಕಿನು ಮತ್ತು ಸ್ವೆಟರ್ಸ್ ಹೇಳಿದ್ನಲ್ಲ, ಅದೇ ಇರುತ್ತೆ. ವಿಡಿಯೋ ಕ್ಲಾರಿಟಿ ಆಗ್ತಾಯಿಲ್ಲ, ಯಾಕೆ ಅಂದರೆ ಮಂಜಿದೆಯಲ್ಲ, ಸರಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ನನ್ನ ಮಗ ನನ್ನ ಹಸ್ಬೆಂಡು ಅದು ಕರ್ನಾಟಕ ಎಲ್ಲ ತಗೊಂಡ್ಳು. ಸೂಟ್ಕೇಸ್ಗಳು, ಇಲ್ಲಿ ಬರೀ ಕೋಟ್ಸ್ಗಳು, ಇಲ್ಲಿ ಚಳಿಗೆಲ್ಲ. ನೋಡಿ, ಚೆಂಡು ಹೂವು ಈ ಕಡೆ ಎಲ್ಲ ಬರೀ ದೇವರಿಗೆ ಅದೇ. ನಮ್ಮ ಕಡೆ ಥರ ಕಾಕಡ, ಕನಕಾಂಬರ, ಮಲ್ಲಿಗೆ ಆ ಥರ ಸಿಗೋದೇ ಇಲ್ಲ. ಇಲ್ಲೆಲ್ಲ ದೇವರಿಗೆ ಚೆಂಡು ಹೂವೇ ಹಾಕೋದು. ನಮ್ಮ ಕಡೆ ಚೆಂಡು ಹೂವು ರೇರ್ ಅಂದರೆ ರೇರ್ ನೋಡೋದು, ಅಪರೂಪ. ದೇವರಿಗೆ ಚೆಂಡು ಹೂವು ಜಾಸ್ತಿ ಮಾಡಿಸೋದೇ ಇಲ್ಲ. ಇಲ್ಲೆಲ್ಲ ಜಾಸ್ತಿ ಜರ್ಕಿನೇ ಇರೋದು.
ಹಾಗೆ ಹೋಗ್ತೀವಿ ಎಷ್ಟು ದೊಡ್ಡದಿದೆ ಅಂದರೆ ಮಾರ್ಕೆಟು ಕಮ್ಮಿ ಒಂದು 2-3 ಅವರ್ ನಾವು ಓಡಾಡಿದ್ದೀವಿ. ಈ ಥಿಂಗ್ಸ್ ತೊಗೊಂಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಜರ್ಕಿನ್ಗಳು ಮತ್ತು ಕಾಶ್ಮೀರ್ಗೆ ಹೋಗ್ಬೇಕಿತ್ತಲ್ಲ, ನಾವು ತಗೊಳ್ಳೇಬೇಕಿತ್ತು ಚೆನ್ನಾಗಿರೋ ಜರ್ಕಿನು ಮತ್ತು ಶೂ ಎಲ್ಲ. ಅದು ತುಂಬ ಚೆನ್ನಾಗಿದೆ ಕಾಶ್ಮೀರಲ್ಲಿ. ಹಾಗಾಗಿ ಸೂಟ್ ಕೇಸ್ಗಳಂತೂ ಸಿಕ್ಕಾಬಟ್ಟೆ ಇದೆ. ಎಷ್ಟಿದೆ ಅಂದರೆ ಕಡಿಮೆ ರೇಂಜಲ್ಲೆಲ್ಲ ಸಿಗುತ್ತೆ ಇಲ್ಲಿ. ನಾವು ಆನ್ಲೈನಲ್ಲಿ ಅದೇ ಫ್ಲಿಪ್ಕಾರ್ಟ್, ಅಮೆಜಾನಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇರುತ್ತೆ. ನಾವೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ ಕೊಟ್ಬಿಟ್ವಿ. ನಾವು ಅಮೆಜಾನಲ್ಲಿ ತೊಗೊಂಡಿದ್ದು ಒಂದು ಸೂಟ್ ಕೇಸ್ ನನ್ನ ತಂಗಿ ಇಲ್ಲಿ ಬರಬೇಕು ಅಂತ ತೊಗೊಂಡು, ಹಾಗಾಗಿ ಅವಳದು 3000 ಸಮಥಿಂಗ್ ಬಿತ್ತು. ನಾವು ಆರ್ಮಿ ಕ್ಯಾಂಟೀನಲ್ಲಿ ತೊಗೊಂಡ್ವಿ ನನ್ನ ಸೂಟ್ ಕೇಸು. ಅದು ಅವಾಗಲೇ 7000 ಸಮಥಿಂಗ್ ಇತ್ತು. ಡಿಸ್ಕೌಂಟ್ 4.5 ಏನೋ ಸಿಕ್ತು. ಇವಾಗ ಅದು ಮೋರ್ ದೆನ್ 7000 ಆಗಿರುತ್ತೆ. ಸ್ಕೈ ಬ್ಯಾಗ್ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿ. ನನ್ನ ಮಗಳು ಇಷ್ಟು ಚೆನ್ನಾಗಿ ಬರ್ತಿದ್ದಾಳೆ. ಅಫ್ಕೋರ್ಸ್ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸೂಟ್ ಕೇಸು ಈ ಆಫರಲ್ಲಿ ಕಡಿಮೆ ಬಿಡ್ತಾರೆ. ಎಷ್ಟು ಜನ ಅಂದರೆ ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷಕ್ಕೊಮ್ಮೆ ಹೋಗಿರ್ತೀವಿ, ಆದರೆ ಅಲ್ಲಿ ಜನ ಲೋಕಲ್ಲೇನ ಅಥವಾ ನಮ್ಮ ಥರನೇ ಬಂದಿರೋರ ಏನಂತಲೇ ಗೊತ್ತಿಲ್ಲ. ತುಂಬ ಬರ್ತಾರೆ. ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಬಿಡೋದು. ಎಷ್ಟು ಜನ ಯಾಕೋ ಇದ್ದಕ್ಕಿದ್ದಂಗೆ ತಳ್ಕೊಂಡು ಹೋಗ್ಬೇಕು. ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡೇ ಹೋಗಬೇಕು. ಆ ಥರ ಸಿಚುವೇಶನ್. ಬೇಡ ಕೊಡೆ ಅಲ್ಲಿ ಮುಂದೆ ನೋಡೋಣ. ಕೊಟ್ಬಿಡು ಮಮ್ಮ ಹತ್ರ. ಅದು ಚೆನ್ನಾಗಿರೋದು ಮಮ್ಮ ಹತ್ರ ಕೊಟ್ಬಿಡು. ಹಿಡ್ಕೊಳ್ಳಿ ಕೊಡು ಬಿಡು, ಬಿದ್ದೋಯ್ತದೆ. ತಗೋ ಇದು ಟೋಪಿನ ಹಾಕೊಡು. ನಾವೆಲ್ಲರ ಹತ್ರ ಬಾರ್ಗೇನ್ ಮಾಡ್ಕೊಂಡು ಇಷ್ಟು ಕೊಡ್ತೀರಾ ಅಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇದ್ವಿ. ಅವ್ರು ಕೊಡ್ತಾರೆ ಕಡಿಮೆ. ಒಂದೊಂದು ಕಡೆ ಫಿಕ್ಸೆಡ್ ಇರುತ್ತೆ, ಒಂದೊಂದು ಕಡೆ ಬಾರ್ಗೇನ್ ಮಾಡಿ ತಗೋಬೋದು. ಇಷ್ಟೊಂದು ರಾಶಿ ಬೆಲ್ಟ್ಗಳಿರುತ್ತೆ. ನಾವು ಹೋಲ್ಸೇಲಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಕೊಡ್ತಾರೆ. ಬಿಲೋ 50 ರೂಪೀಸ್ ಕೊಡ್ತಾರೆ. ಒಂದೊಂದು ಸಿಂಗಲ್ ತೊಗೊಂಡ್ರೆ 100 ರೂಪಿ ಹೇಳ್ತಾರೆ. ಟೋಪಿ ಎಲ್ಲ ಹೇಗಿದೆ ನೋಡಿ ನೀವು ಅಂತ ತೋರಿಸ್ತಾ ಇದ್ದೀನಿ. ಏಕೆಂದರೆ ಎಲ್ಲರೂ ಹೋಗ್ಲಿಕ್ಕಾಗಲ್ವಲ್ಲ ಈ ಥರ ಡೆಲ್ಲಿಲಿ ಮಾರ್ಕೆಟ್ಗಳಿಗೆ. ನೋಡ್ಕೊಳ್ಳಿ, ಇಲ್ಲಾಂದರೆ ನೀವು ಹೋಗೋದಿದ್ರೆ ನೋಡ್ಕೊಳ್ಳಿ ಹೇಗೆ ಹೋಗಬೇಕು ಹೇಗೆ ಅಂತ ಅಂದ್ಬಿಟ್ಟು ಇಲ್ಲೇ ನೋಡಿ ಹೋಗಿ. ಇಲ್ಲೂ ಸಹ ಚೀಟಿಂಗ್ ಇರುತ್ತೆ. ನಾವಿಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಮುಂದೆ ಕಡಿಮೆ ಸಿಗುತ್ತೆ. ಸೇಮ್ ಎಲ್ಲ ಇದೇ ಥರ ಇಲ್ಲಿ. ಏಕೆಂದರೆ ನಾವು ಫಸ್ಟು ಎಲ್ಲ ರೌಂಡ್ ಸುತ್ಕೊಂಬರೋಣ ಅಂದರೆ ಮಕ್ಕಳೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲೇ ತೊಗೊಂಡ್ಬಿಟ್ವಿ, ಮುಂದೆ ಸಿಗುತ್ತೆ. ಇದೆಲ್ಲ ಗ್ಲಾಸಸ್ ಎಷ್ಟು ಡಿಸೈನ್ ಆಗಿರೋದಿದೆ ನೋಡಿ. ಅಮ್ಮ ಮುಸ್ಲಿಮ್ಸ್ ಅವರು ಮಾಡ್ತಿದ್ದಾರೆ, ಅವ್ರ ಕಡೆಯವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ತುಂಬ ಚೆನ್ನಾಗಿದೆ. ವೆರೈಟಿ ಎಲ್ಲ ಡಿಸೈನ್ ಆಗಿ ಚೆನ್ನಾಗಿದೆ. ಗ್ಲಾಸ್ ಎಲ್ಲ ಯಾವ್ಯಾವ ರೀತಿ ಜ್ಯೂಸ್ ಕುಡಿಯೋದು ಮತ್ತು ಬೌಲ್ಗಳೆಲ್ಲ ಯಾವ ರೀತಿ ಗ್ಲಾಸ್ ಎಲ್ಲ ಶೋಗಿಡೋದಕ್ಕೆಲ್ಲ. ಮತ್ತು ಆಟ ಸಾಮಾನುಗಳೆಲ್ಲ ಬರೀ 50 ರೂಪಾಯಿ 60 ರೂಪಾಯಿ ಇತ್ತು. ತಗೊಂಡ್ವಿ ನಾವು. ಮಕ್ಕಳುಗಳಿಗೆ ತುಂಬ ಆಟ ಸಾಮಾನುಗಳೆಲ್ಲ ತಗೊಂಡ್ವಿ. ಕೇಳ್ತಾನೆ ಇರ್ತವೆ ನಂಗೆ ಅದು ಕೊಡಿಸು ಇದು ಕೊಡಿಸು ಅಂತ. ಎಷ್ಟು ತಗೊಂಡ್ರು ಸಾಲಲ್ಲ ಅವರಿಗೆ. ಹಠ ಮಾಡ್ತಾರೆ, ಹೇಳ್ತಾರೆ. ನೋಡಿ ಬರ್ತಾ ಇಲ್ವಾ? ಅವ್ರಿಗೆ 7 ಲಗೇಜ್ ಆಗಿದೆ ನಮ್ಮ ತಂಗಿಗೆ. ಅಷ್ಟು ಪರ್ಚೇಸ್ ಮಾಡಿದ್ದಾರೆ. ಅದೇನೇನು ಪರ್ಚೇಸ್ ಮಾಡ್ಕೊಂಡು ಗೊತ್ತಿಲ್ಲ. 7 ಬ್ಯಾಗ್ ಆಯಿತು ಹೋಗುವಾಗ. ನೋಡಿ ಬ್ಯಾಗ್ಗಳು. ಇಲ್ಲೆಲ್ಲ ಪಿಜನ್ ಸ್ಟ್ರೀಟ್ ಅಂತ ನೋಡಿ. ಇಲ್ಲೆಲ್ಲ ಫುಲ್ಲು ಅದು ಪಕ್ಷಿಗಳು, ಬೆಕ್ಕು ಮತ್ತು ಲವ್ ಬರ್ಡ್ಸು, ಫಿಶ್ ಟ್ಯಾಂಕು ಎಲ್ಲ ಇದೆ. ಮತ್ತು ರ್ಯಾಬಿಟ್ಟು ಎಲ್ಲ ಥರ ಇದೆ ಇಲ್ಲಿ. ಪೆಟ್ ಸ್ಟ್ರೀಟ್
ಇದು ಸ್ಟ್ರೀಟ್ ಅಂತ ಎಲ್ಲ ರೋಡಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ ನೋಡಿ. ಇದೊಂದು ಪಕ್ಷಿಗಳು ನಾವು ತಗೊಳ್ಳಿಲ್ಲ, ಯಾಕೆಂದರೆ ನಾವು ಆಗಲೇ ತಗೊಂಡು ಸಾಕಿದ್ವಲ್ಲ. ಲವ್ ಬರ್ಡ್ಸ್ ಎಲ್ಲ ಸುಮಾರು 7 ಇಯರ್ ತನಕ ಇತ್ತು ನನ್ನ ಜೊತೆ. ಮತ್ತು ಗಿಳಿ ಮರಿ ಸಹ ನನ್ನ ಜೊತೆ ಇತ್ತು. ಅದನ್ನು ಕೊತ್ಕೊಂಡು ಹೋದಾಗಿಂದ ನಾನು ಇಲ್ಲಿ ಯಾವುದನ್ನು ಸಹ ಸಾಕೋದಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬ ದುಃಖ ಆಗುತ್ತೆ, ನನ್ನ ಗಿಳಿ ಹೊರಟೋಯ್ತಲ್ಲ ಅಂತ ತುಂಬ ಇಷ್ಟಪಟ್ಟು ಸಾಕಿದ್ದೆ. ನೋಡಿ, ಇದು ಪರ್ಫ್ಯೂಮು ಡಿಸೈನ್ ಇದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಂದರೆ ನಂಗೆ ಜಾಸ್ತಿ ಸ್ಮೆಲ್ ಆಗೋದಿಲ್ಲ ಮಾಮೂಲಿಗಿಂತ. ನೋಡಿ, ಜಸ್ಟು 5 ಗಂಟೆಗೆ ಕತ್ಲೆ ಆಗೋಗಿದೆ. ಎಷ್ಟು ಬೇಗ ಕತ್ಲೆ ಆಯಿತು. ಈ ಕಡೆ ರೋಡಿಗೆ ಬರೋಷ್ಟರಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇದೆ. ಈ ಕಡೆ ಸೈಡ್ ಫುಲ್ಲು ಸ್ಲಿಪ್ಪರ್ಸು, ಶೂಸ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಈ ಕಡೆ